ಕೇರಿ ಮತ್ತು ಗುಬ್ಬಿ ಗೇಟ್ ಹತ್ರ ಬಂದಿದ್ದೀವಿ. ಸುಮಾರು 24 ಕಿಲೋಮೀಟ್ರು ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಅದರೊಳಗೆ 13 ಕಿಲೋಮೀಟ್ರು ಇದು ದಾವಣಗೆರೆಗೆ ಹೋಗ್ತಕ್ಕಂಥದ್ದು. ಇನ್ನು 12 ಕಿಲೋಮೀಟ್ರು 11 ಕಿಲೋಮೀಟ್ರು ನಾವು ಇದಕ್ಕೆ ಪಾವಗಡ ಹೋಗ್ತಕ್ಕಂಥದ್ದು. ಇದನ್ನು ಡಿಸೆಂಬರ್ 25ಕ್ಕೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳು ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಅಭಿವೃದ್ಧಿ ಅಂದರೆ ಏನು ಅಂತ ತೋರಿಸ್ಕೊಟ್ಟಂಥ ಅಟಲ್ ಬಿಹಾರಿ ವಾಜಪೇಯಿ ಅವರವರ ಜನ್ಮದಿನವನ್ನು ನಾವು ಉದ್ಘಾಟನೆ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ ಇದ್ದೀವಿ. ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸಾಕಷ್ಟು ಮಾತಾಡಿದ್ದೀನಿ. ಒಂದು ದಿನ ಬಿಟ್ಟು ದಿನ ಅಧಿಕಾರಿಗಳ ಜೊತೆಯಲ್ಲಿ ಇದನ್ನು ಮೇಲ್ವಿಚಾರಣೆ ಮಾಡಿದ್ರೆ ಕೆಲಸ ಆಗ್ತದೆ ಅನ್ನೋದಕ್ಕೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಇದನ್ನು ಮುಂದುವರಿಸೋ ಕೆಲಸ ಮಾಡ್ತೀವಿ. 2027 ಡೆಡ್ಲೈನ್ ಆಗಿರ್ತದೆ. 2028 ವಿಧಾನಸಭಾ ಚುನಾವಣೆಗಳಿವೆ. ನನಗನ್ನಿಸೋದು ಈ 400 ಕಿಲೋಮೀಟ್ರ್ ದೂರವನ್ನು ಕೂಡ ರೈಲ್ವೆ ಲೈನನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಸಂಕಲ್ಪ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ. ಆ ಕೆಲಸವನ್ನು ತ್ವರಿತಗತಿಯಲ್ಲಿ ಮಾಡೋದಕ್ಕೆ ಅಧಿಕಾರಿಗಳ ಜೊತೆಯಲ್ಲಿ ಪದೇ ಪದೇ ಮೀಟಿಂಗ್ ಮಾಡ್ತಾಯಿರ್ತೀವಿ, ಚರ್ಚೆ ಮಾಡ್ತಾಯಿರ್ತೀವಿ, ದೂರವಾಣಿ ಸಂಪರ್ಕದಲ್ಲಿ ಇರ್ತೀವಿ. ದಿನನಿತ್ಯದ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ. ರಾಜ್ಯ ಜಿಲ್ಲಾ ಆಡಳಿತನೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾಯಿದ್ದಾರೆ. ನಮ್ಮ ಇಬ್ಬರು ಶಾಸಕರು ಕೂಡ ಅದನ್ನು ನೋಡ್ತಾ ಇರ್ತಾರೆ. ಇದೊಂದು ಅತ್ಯುತ್ತಮವಾದ ಕೆಲಸ. ನನಗನ್ನಿಸ್ತದೆ ರೈಲ್ವೆ ಇಲಾಖೆ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ತದೆ ಅನ್ನೋದಕ್ಕೆ ಈ 1 ವರ್ಷದಲ್ಲಿ ಇದಾಗಿರೋ ಬೆಳವಣಿಗೆ ನನಗೆ ವಿಶೇಷವಾಗಿ ನನ್ನ ಅನುಭವದಲ್ಲಿ ತೃಪ್ತಿ ಕೊಟ್ಟಿದೆ. ಇದನ್ನು ಮುಂದುವರಿಸೋ ಕೆಲಸನ ನಮ್ಮ ಮುಂದೆಯೂ ಕೂಡ ಮಾಡ್ತೀವಿ. ಇದಪ್ಪ ಊರ್ಕೆರೆವರೆಗೂ ತುಮಕೂರು ಊರ್ಕೆರೆ ಇದೇ ಡಿಸೆಂಬರ್ ಮಾಡಬೇಕು ಅಂತ ನಮ್ಮ ಚಿಂತನೆ ಇದೆ, ಸಂಕಲ್ಪ ಇದೆ. ಅಧಿಕಾರಿಗಳಿಗೆ ಯಾವ ರೀತಿ ಹೇಳಬೇಕು ಹೇಳಿದ್ದೀವಿ. ಪದೇ ಪದೇ ಇವಾಗ ನಾನು ಅದನ್ನು ಮಾನಿಟ್ರಿಂಗು ಕೂಡ ಮಾಡ್ತೀವಿ. ಆದರೆ ಗೂಡ್ಸನ್ನ ಅಲ್ಲೇನಿದೆ ಇವತ್ತು ನಮ್ಮ ಯಾವುದಾದ್ರು ಮೈದಾಳ ಹತ್ರ ಅದನ್ನು ಇಲ್ಲಿ ಶಿಫ್ಟ್ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಇನ್ನು ಮುಂದೆ ಊರುಕೇರಿ ಒಂದು ಟರ್ಮಿನಲ್ ಆಯ್ತದೆ. ತುಮಕೂರು ಯಾವ ರೀತಿ ಇರ್ತದೋ ತುಮಕೂರಿಗೆ ವಿಭಿನ್ನವಾಗಿ ಅಲ್ಲೂ ಕೂಡ ಇನ್ನೊಂದು ಟರ್ಮಿನಲನ್ನು ಮಾಡ್ತಕ್ಕಂಥ ಚಿಂತನೆಯೂ ಕೂಡ ನಡೀತಾ ಇದೆ. ಅಲ್ಲಿ ಒಂದು ROB ಆಗಬೇಕಾಗಿತ್ತು, ಇನ್ನೊಂದು 12 ಗುಂಟೆ ಜಾಗ ಏನೋ ಕೊಡಬೇಕಾಗಿತ್ತು. ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ತಕ್ಷಣವೇ ಹೇಳಿದ್ದೀನಿ, ಸುರೇಶ್ ಗೌಡ್ರಿಗೆ ಅದು ವಹಿಸಿದ್ದೀನಿ. ನೀವು ನಾಳೆ ನಾಡಿದ್ರಲ್ಲಿ ಹೋಗಿ ಅದನ್ನು ಕುಳಿತುಕೊಂಡು ಮಾಡಿಸ್ಬೇಕು ಅಂತ. ಅದಾದರೆ ROB ಆಗಿಬಿಟ್ಟು ನಾವು ಏನು ಕೆಲಸ ಮಾಡ್ತಾಯಿರ್ತೀವಿ ಅವಾಗಾದರೆ ಉಂಟು, ಮತ್ತೆ ಮಾಡ್ತೀವಿ ಅಂದರೆ ಅದೆಲ್ಲ ಆಗೋದಿಲ್ಲ. ಆದ್ದರಿಂದ ಅಲ್ಲಿ 12 ಗುಂಟೆನೋ ನಮಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಅದು ಮಾರ್ಕೆಟ್ ರೇಟ್ನಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಅದನ್ನು ಮಾಡಿಸೋದಕ್ಕೂ ಕೂಡ ತೋರಿಸಿದ್ದೀವಿ. ತುಮಕೂರಿನಲ್ಲಿ ನಾಡ್ದು RSS ಪಥಸಂಚಲನ ತಾವೇನು ಭಾಗವಹಿಸ್ತಾರೆ? ನೋಡಿರಿ, ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ, ರಾಷ್ಟ್ರೀಯ ಭಾವನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನದಾದಂಥ ಒಂದು ಸಂದೇಶವನ್ನು, ಶ್ರಮವನ್ನು ಪಡ್ತಾಯಿದೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ನಾನು ಒಬ್ಬ ಭಾಗವಹಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುತ್ತಾ ಇದ್ದೀನಿ, ಎಲ್ಲಂದ್ರೆ ಅಲ್ಲಿ ಹೋಗ್ತೀನಿ. ಹಾಗಾಗಿ ಒಂದು ಪಥಸಂಚಲನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ, ಮುಂದಿನ ಪೀಳಿಗೆಗೆ, ಈ ದೇಶ ನಮ್ಮದು ಹಿಂದೂ ರಾಷ್ಟ್ರವನ್ನು ಶಾಶ್ವತವಾಗಿ ಮುಂದಿನ ಪೀಳಿಗೆಗೂ ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅದೊಂದು ದೊಡ್ಡ ನಮಗೆ ಅಸ್ತ್ರವಾಗಿದೆ, ಒಂದು ಸಂದೇಶ ಆಗಿದೆ, ಒಂದು ಸಂಸ್ಥೆ ಆಗಿದೆ. ಈ ಸಂಸ್ಥೆಯನ್ನು ನಾವು ಜಾಗರೂಕತೆಯಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಅಯ್ಯಪ್ಪ ಬಿಡಪ್ಪ, ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋ ಜನಕ್ಕೆ ಯಾಕ್ರಿ ತಲೆ ಕೆಡ್ಸ್ಕೊತೀರ? ಅವ್ರದ್ದು ಡ್ರಾಮಾ ಏನಿದ್ರು ಜನರನ್ನು ಬೇರೆ ಬೇರೆ ಕಡೆಗೆ ಗಮನ ಸೆಳೆಯೋಸೋದಕ್ಕೆ ಅವ್ರದ್ದು ಬೇರೆ ಏನೂ ಇಲ್ಲ. ಇವತ್ತಿಂದ ಇದೆಯಾ ಇದು? ಎಷ್ಟು ವರ್ಷ ಇದೆ? 100 ವರ್ಷದಿಂದ ಇದೆ. ಪುಣ್ಯಾತ್ಮರು ಯಾರೋ ಪಾಡು ಹೋಗಿದ್ದಾರೆ, ಅದನ್ನು ನಡೆಸ್ತಾ ಇದ್ದೀವಿ. ಅವ್ರಿಗೇನಾಗಿದೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾನು ಪದೇ ಪದೇ ಹೇಳ್ತೀನಿ, 1 ವರ್ಷ 3 ತಿಂಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಆಗಿದ್ದರೆ ನಿಮಗೆ ದಾಡಾಗಿದೆ. ಇಂಥದ್ದು ಯಾವ್ದಾದ್ರು ಒಂದು ತೋರಿಸಿ. ರಾಜ್ಯ ಸರ್ಕಾರ ಏನೆಲ್ಲರೂ ಒಂದೊಂದು ಗೂಬೆ ಕೂರಿಸೋದು ಇದು ಬಿಟ್ಬಿಡಿ. ಅಭಿವೃದ್ಧಿ ಅಂತ ಗಮನ ಹರಿಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಸಂಪತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರಾಷ್ಟ್ರದ ಬೆನ್ನೆಲುಬು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ.
ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.